ದೇವರ ಪರಿಶುದ್ಧುಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ತಿರುಗುಂದಾವರ್ತಿ ನಾನು ನಿಮ್ಮನ್ನು ಈ ಮುಂಜಾನೆಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆಗಿದ್ದ ಪಕ್ಷದಲ್ಲಿ ನಾವು ನೇರವಾಗಿ ದೇವರ ಕಡೆಗೆ ನಾವು ಬರುವಾಗ ದೇವರು ನಮಗೆ ಏನು ಮಾತನಾಡುತ್ತಾನೆ, ದೇವರು ನಮ್ಮ ಒಬ್ಬೊಬ್ಬರ ವಿಷಯದಲ್ಲಿ ಕರ್ತನ ವಾಕ್ಯದ ನಿಮಿತ್ತವಾಗಿ ನಮ್ಮ ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂಥ ವಾಕ್ಯವು ಯಾವುದಾಗಿರುತ್ತದೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದಾಗ್ಯೂ ನಾವು ಇಂದಿನ ಒಂದು ಕೆಲವು ಶನಿವಾರಗಳಲ್ಲಿ ನಾವು ನೋಡಿಕೊಂಡಂತೆ ಇವತ್ತು ದೇವರು ನಮಗೆ ಮಾತಾಡಲಿಕ್ಕಿರುವಂಥ ವಾಕ್ಯ, ದೇವರು ನಮಗೆ ಒಂದು ಸಂಕಲ್ಪಗಳನ್ನು ಇಟ್ಟಿದ್ದಾನೆ. ದೇವರು ನಮ್ಮ ವಿಷಯದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆ ಉದ್ದೇಶವು ಯಾವುದಾಗಿರ್ತದೆ, ಆ ಸಂಕಲ್ಪ ಯಾವುದಾಗಿರ್ತದೆ, ಆ ಒಂದು ದೇವರ ಯೋಜನೆ ಯಾವುದಾಗಿರ್ತದೆ ಎಂಬುದಾಗಿ ನಾವು ಈಗ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ, ನಾವು ಕೇಳಿಕೊಳ್ಳಲಿಕ್ಕಿದ್ದೇವೆ. ಈಗ ದೇವರ ವಾಕ್ಯ ನಮಗೆ ನಮ್ಮ ಜೀವಿತದಲ್ಲಿ ನೇರವಾಗಿ ಸತ್ಯವೇದದ ಆಧಾರ ನಿಮಿತ್ತವಾಗಿ ಓದಿಕೊಳ್ಳುವಾಗ ದೇವರು ವಾಗ್ದಾನಗಳನ್ನು ಮಾಡಿದ ನಿಜ, ತನ್ನ ವಾಕ್ಯದಲ್ಲಿ ಮಾಡಿದ ನಿಜ, ಆ ದೇವರ ವಾಕ್ಯಗಳು ನಮಗೆ ಸತ್ಯವಾಗಿದ್ದ ನಿಜ, ಅದು ನೀತಿ ಉಳ್ಳದಾಗಿದೆ ನಿಜ, ಅದು ದೇವರ ಪರಲೋಕದಿಂದ ಆತ ತನ್ನ ಭಕ್ತ ಜನರ ಮೂಲಕವಾಗಿ, ಅಂದರೆ ಪಿತೃಗಳ ಮೂಲಕವಾಗಿ, ಪ್ರಭತಿಗಳ ಮೂಲಕವಾಗಿ, ತನ್ನ ಮಗನ ಮೂಲಕವಾಗಿ ಮಾತನಾಡಿದನೆಂಬುದಕ್ಕೂ ದೇವರ ವಾಕ್ಯದ ಮೇಲೆ ಓದಿಕೊಳ್ಳುವರಾಗಿದ್ದೇವೆ. ನಿಜವಾಗಿ ಹೌದು, ಸತ್ಯವಾಗಿ ಹೌದು. ದೇವರು ತನ್ನ ಮಹಿಮೆಯನ್ನು ತನ್ನ ವಾಕ್ಯದಲ್ಲಿ ಇಟ್ಟಿದ್ದಾನೆ. ತನ್ನ ಮಹಿಮೆಯನ್ನು ಜನರು ನೋಡಬೇಕೆಂಬುದಾಗಿ, ಜನರನ್ನು ಕಾಣಬೇಕೆಂಬುದಾಗಿ, ಅದು ಆತನ ಒಂದು ಅನಾದಿ ಕಾಲದ ಯೋಜನೆ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಪ್ರಿಯ ನನ್ನ ವೀಕ್ಷಕರೇ, ಈ ಒಂದು ಮುಂಜಾನೆ ಸಮಯದಲ್ಲಿ ದೇವರ ಬಳಿಯಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸುವಂತೆಯೂ, ಆತನ ಬೆಳಕನ್ನು ಹೊಂದಿಕೊಳ್ಳುವಂತೆಯೂ, ಆತನ ವಾಕ್ಯದಿಂದ ನಮ್ಮ ಆತ್ಮಿಕತೆ, ಶಾರೀರಿಕತೆ, ಲೌಕಿಕತೆ, ಮಾನಸಿಕತೆಗಳಿಗೆ ಬಿಡುಗಡೆ ಉಂಟಾಗುವಂತೆಯೂ ತನ್ನ ವಚನದಲ್ಲಿ ದೇವರು ಸಂಕಲ್ಪಗಳ ನಮಗೆ ಆತನು ಮಾಡುವ ಆತನಾಗಿದ್ದಾನೆ. ಬನ್ನಿ ನಾವು ನೇರವಾಗಿ ದೇವರ ಕಡೆಗೆ ಬರುವಾಗ ಜ್ಞಾನೋಕ್ತಿಗಳೆಂಬಂಥ ಪುಸ್ತಕಕ್ಕೆ ನಾವು ಗಮನಿಸುವುದಾಗಿದ್ದರೆ ಅಲ್ಲಿ 19ನೇ 21ನೇ ವಚನ ಓದಿಕೊಳ್ಳುತ್ತಾ ಇದ್ದೇವೆ. ದೇವರ ಯೋಜನೆ ಸ್ಥಿರವಾದದ್ದು, ದೇವರ ಸಂಕಲ್ಪಗಳು ನಿಜವಾದದ್ದು, ದೇವರ ಸಂಕಲ್ಪಗಳು ಸ್ಥಿರವಾದದ್ದು, ದೇವರ ಉದ್ದೇಶಗಳು ಸ್ಥಿರವಾದದ್ದು, ದೇವರ ಸಂಕಲ್ಪಗಳು ಮಾತ್ರವೇ ಉಳಿಯುವಂಥದ್ದು, ದೇವರ ಉದ್ದೇಶಗಳು ಮಾತ್ರ ಉಳಿಯುವಂಥದ್ದು ಎಂಬುದಾಗಿ ದೇವರು ತನ್ನ ವಚನದಲ್ಲಿ ಇಲ್ಲಿ ಸೊಲೊಮೋನನ ಪುಸ್ತಕದಲ್ಲಿ ಕರ್ತನು ಮಾತನಾಡ್ತಾ ಇದ್ದಾನೆ. ಸೊಲೊಮೋನೊಂದಿಗೆ ಮಾತನಾಡಿದಂಥ ದೇವರು ನಮ್ಮೊಂದಿಗೆ ಕೂಡ ದೇವರು ಮಾತನಾಡುತ್ತಾನೆ. ಆದ ಕಾರಣ ಇವತ್ತು ನಾವು ನೋಡಿಕೊಳ್ಳುವಂಥ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಗಮನಿಸುವುದಾಗಿದ್ರೆ ನಾವು ಈ ರೀತಿಯಲ್ಲಿ ಓದುತ್ತಾ ಇದ್ದೇವೆ. ಅದು ಯಾವುದಂತ ಹೇಳಿದ್ರೆ, ಸತ್ಯ ಬಿದ್ರಿ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿದ್ದೇವೆ ಇವೆ ಎಂಬುದಾಗಿ ಓದ್ತಾ ಇದ್ದೇವೆ. ಇನ್ನೊಮ್ಮೆ ಓದುತ್ತಾನೆ ಕೇಳ್ರಿ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ 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 ಸಂಕಲ್ಪಗಳಿವೆ. ಆದ್ರೆ ಬೈಬಲ್ ಕೆಳಗೆ 2ನೇದಕ್ಕೆ ಓದುವಾಗ ಬೈದ್ರೆ ಯಾಕೋಬನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಯಾರ ಸಂಕಲ್ಪ ಈಡೇರ್ತದೆ, ಯಾರ ಸಂಕಲ್ಪ ಅಳಿದು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತಾ ಇವೆ. ಇದು ನಿಜವಾದದು, ಇದು ಸತ್ಯವಾದದು. ಹೇಗೆ ನಮಗಾಗಿ ಒಬ್ಬ ರಕ್ಷಕನನ್ನು ಕೊಟ್ಟಿದ್ದಾನೆ, ನಮಗಾಗಿ ರಕ್ಷಕನನ್ನು ಕೊಟ್ಟಿದ್ದಾನೆ, ನಮ್ಮ ಪಾಪ ನಿವಾರಣಾರ್ಥಕವಾಗಿ ರಕ್ಷಕನನ್ನು ಕೊಟ್ಟಿದ್ದಾನೆ, ನಮ್ಮ ಪಾಪವನ್ನು ಬಿಡುಗಡೆ ಮಾಡಲೆಂದು ರಕ್ಷಕನನ್ನು ಕೊಟ್ಟಿದ್ದಾನೆ. ಅದು ಯೇಸುವಾಗಿದ್ದಾನೆ. ಯೇಸು ಎಂಬಾತನಲ್ಲಿ ಸಂಕಲ್ಪಗಳದೆ. ಆದ ಕಾರಣ ನಾವು ಬೈಬಲ್ ಪಠ್ಯಬೇಕಿದ್ರೆ ಮನುಷ್ಯರಲ್ಲಿ ಪಾಪಿಗಳಾಗಿದ್ದಾಗ್ಯೂ, ಪಾಪ ಸಂಗತಿಗಳಲ್ಲಿ ಮುಳುಗಿ ಹೋಗಿದ್ದಾಗ್ಯೂ, ಪಾಪದಿಂದ ಅವನು ಮುಳುಗಿ ನರಕಕ್ಕೆ ಪಾತ್ರನಾಗಿರಲಾಗಿ ಈಗ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಪಾಪವನ್ನೇ ಬಿಟ್ಟು ಬರುವವನೇ. ದೇವರ ಸಂಕಲ್ಪ ಏನಾಗಿದೆ, ಆ ಸಂಕಲ್ಪ, ದೇವರ ಸಂಕಲ್ಪ ಅದು ನೀತಿಯ ಭರಿತವಾಗಿದೆ, ನೀತಿವಂತರೆನಿಸಲ್ಪಡ್ತದೆ, ನೀತಿವಂತರೆಂದು ಕಾಣಲ್ಪಡ್ತದೆ. ಯಾವಾಗ ದೇವರ ಸಂಕಲ್ಪಕ್ಕೆ ಒಳಗಾಗುವುದರಿಂದ. ನಾವು ಸತ್ಯವೇದ ಓದಿಕೊಳ್ಳುವಾಗ ನೋಡ್ತೇವೆ, ಸುಂಕದವರು, ಪಾಪಿಗಳು ದೇವರ ಸಂಕಲ್ಪಕ್ಕೆ ಒಳಗಾದರನ್ನು ನೋಡ್ತಾ ಇದ್ದೇವೆ. ಅದು ಪರಿಸರ ಸದುಪದೇಶ ಧರ್ಮೋಪದೇಶಗಳನ್ನು ದೇವರ ಸಂಕಲ್ಪಕ್ಕೆ ಒಳಗಾಗದ ಹೋದರಿಂದ ನೋಡ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ?
ದೇವರು ನುಡಿದಂತ, ದೇವರು ಕೊಟ್ಟಂತ, ದೇವರು ದಯಪಾಲಿಸಂತ ಈ ವಾಕ್ಯದ ಒಳಗೆ ವಾಕ್ಯವನ್ನ ದೊಂದಿಗೆ ಜೀವಿಸುವಿಕೆ ಬದಲಾಗಿ ದೇವರ ವಾಕ್ಯದ ಒಂದೊಂದು ಆಜ್ಞೆಗಳನ್ನು ಉಲ್ಲಂಘಿಸಿದಂಥ, ತಿರಸ್ಕಾರ ಮಾಡಿದಂಥ ಈ ಜನರು ನೋಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸುವಾಗ ನಾವು ಕೆಲವು ಕಡೆ ಸುವಾರ್ತೆಯಲ್ಲಿ ಓದುವರಾಗಿದ್ದೇವೆ. 4 ಸುವಾರ್ತೆಯಲ್ಲಿ ಒಂದೊಂದು ಸುವಾರ್ತೆ ಗಂಭೀರವಾಗಿ ಮಾತನಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ದೇವರ ಸಂಕಲ್ಪ, ದೇವರ ಸಂಕಲ್ಪ ಅದಿಲ್ಲಿ ನಾವು ನೋಡಿಕೊಳ್ಳುವುದೇನಾಗಿದೆ, ಜ್ಞಾನೋಕ್ತಿ ಎಂಬ ಪುಸ್ತಕಕ್ಕೆ ಬರುವಾಗ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳವೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳವೆ ಎಂಬುದಾಗಿ ವಾಕ್ಯ ಓದುತ್ತೇವೆ. ಆದರೆ ಈಡೇರುವುದು ಯೆಹೋವನ ಸಂಕಲ್ಪವೇ ಮಾತ್ರ. ಕರ್ತನ ಮಾತು ನಿಜವೇ, ಕರ್ತನ ಮಾತು ನಿಜವಾದುದು, ಕರ್ತನ ಮಾತು ಸತ್ಯವಾದುದು. ಆದರೆ ಬೈಬಲ್ ಹೇಳ್ತದೆ ಈ ಸಂಕಲ್ಪ ಅಂದರೆ ಯಾವುದಾಗಿರಬಹುದು? ದೇವರು ಮನುಷ್ಯನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ದೇವರು ಮನುಷ್ಯನ ಮೇಲೆ ಅಪಾರವಾದಂಥ ತನ್ನ ಪ್ರೀತಿಯನ್ನಿಟ್ಟು ಅದನ್ನು ಕನಿಕರಿಸುತ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ಕನಿಕರಿಸ್ತಾನೆ? ಯಾವ ವಿಷಯದಲ್ಲಿ ದಯ ತೋರಿಸಲಿಕ್ಕೆ ಇಷ್ಟಪಡ್ತಾನೆ? ನೀನು ಬಂದರೆ, ನಿನ್ನ ದೇವರ ಬಳಿಗೆ ಬಂದರೆ, ನಿನ್ನ ಕರ್ತನ ಬಳಿಗೆ ಬಂದರೆ, ಒಪ್ಪಿಕೊಂಡು ಬಂದರೆ, ಸಮರ್ಪಣೆ ಮಾಡಿ ಬಂದರೆ, ವಿಧೇಯನಾಗಿ ನೀನು ಬಂದರೆ, ಒಪ್ಪಿಸಿಕೊಟ್ಟು ಬಂದರೆ, ನಿನ್ನ ಜೀವಿತ ನೀನು ಅರಿಕೆ ಮಾಡು. ನಾನು ಪಾಪಿ ಎಂಬುದು ಅರಿಕೆ ಮಾಡು. ಪಾಪಿ ಎಂದು ಒಪ್ಪಿಕೊಂಡು ಅರಿಕೆ ಮಾಡು. ಪಾಪಿಕೊಂಡು ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ, ದೇವರ ಪಾದದ ಸನ್ನಿಧಾನದಲ್ಲಿ ನೀನು ಏನು ಮಾಡ್ಬೇಕಂತ ಹೇಳಿದ್ರೆ ಮೊರೆಯಿಡಬೇಕಾಗಿದೆ. ನಿನ್ನ ಪಾಪಕ್ಕಾಗಿ ಮೊರೆಯಿಡಬೇಕಾಗಿದೆ. ದೇವರ ಸಂಕಲ್ಪ ನನಗೆ ಬೇಕೆಂಬುದು ನೀನು ಗೋಲಾಡಬೇಕಾಗಿದೆ. ಯಾಕೆಂದ್ರೆ ಬೈಬಲ್ ಬಹಳ ಸ್ಪಷ್ಟವಾಗಿ ಇಲ್ಲಿ ನುಡಿಯುತ್ತಾ ಇದೆ. ಇಲ್ಲಿ ಅದಕ್ಕೆ ದೇವರ ವಾಕ್ಯನ ಮೇಲೆ ಓದಿಕೊಳ್ಳುವಾಗ ಯೆಹೋವನ ಸಂಕಲ್ಪ ಈಡೇರುತ್ತದೆ, ಯೆಹೋವನ ಸಂಕಲ್ಪ ಮೇಲಾಗುತ್ತದೆ, ಯೆಹೋವನ ಸಂಕಲ್ಪ ಅದೇನಾಗಿದ್ರೆ ಅದು ಕಾರ್ಯವಾಗುತ್ತದೆ ಎಂಬುದಕ್ಕೆ ವಾಕ್ಯನಲ್ಲಿ ಓದುತ್ತಾ ಇವೆ. ಅದಕ್ಕೆ ಪ್ರಿಯ ನನ್ನ ವೀಕ್ಷಕರೇ, ಈ ಮುಂಜಾನೆ ಪರಿಶುದ್ಧಾತ್ಮ ದೇವರು ನಿಮ್ಮೊಳಗೆ, ನಿಮ್ಮ ಆತ್ಮದ ಒಳಗೆ, ನಿಮ್ಮ ಹೃದಯದ ಒಳಗೆ ವಾಕ್ಯ ಇಂತೆನ್ನುತ್ತಾ ಇದ್ದಾನೆ. ಇಲ್ಲಿ ಈ ವಾಕ್ಯ ನುಡಿಯುತ್ತಾ ಇದ್ದಾನೆ. ಇಲ್ಲಿ ಅದಕ್ಕೆ ದೇವರು, ಯಾಕಂದ್ರೆ ದೇವರ ಮತ್ತು ಮನುಷ್ಯರ ಸಂಕಲ್ಪದ ಬಗ್ಗೆ 2 ವಿವರಣೆ ಕೊಡಲ್ಪಟ್ಟಿದೆ. ದೇವರ ಸಂಕಲ್ಪ ಯಾವುದು, ಮನುಷ್ಯನ ಸಂಕಲ್ಪಗಳು ಯಾವುದು? ಅದಕ್ಕೆ ಬೈಬಲ್ ಹೇಳ್ತದೆ, ಓ ಮನುಷ್ಯನೇ, ನೀ ದೇವರ ಬಳಿಗೆ ಬರುವಾಗ ದೇವರ ಸಂಕಲ್ಪ ನೆರವೇರಬೇಕಾದ್ರೆ ನೀನು ಬಾ, ತಗ್ಗಿಕೊಂಡು ಬಾ, ವಿಧೇಯತ್ವದಿಂದ ಬಾ, ದೀನ ಮನಸ್ಸಿನಿಂದ ಬಾ. ನಿನ್ನನ್ನೇ ದೇವರ ಕಷ್ಟಕ್ಕೆ ಒಪ್ಪಿಸಿಕೊಡು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನ ಒಪ್ಪಿಸಿಕೊಡು. ನೀನು ಒಪ್ಪಿಸಿಕೊಟ್ಟರೆ ಮಾತ್ರ, ನೀನು ಸಮರ್ಪಣೆ ಮಾಡಿದ್ರೆ ಮಾತ್ರ ದೇವರು ನಿನ್ನ ವಿಷಯದಲ್ಲಿ ಇಟ್ಟ ಸಂಕಲ್ಪಗಳನ್ನು ದೇವರು ಈಡೇರಿಸುತ್ತಾನೆ ಎಂಬುದಕ್ಕೂ ದೇವರ ವಾಕ್ಯನಲ್ಲಿ ಓದಿಕೊಳ್ಳುತ್ತಾ ಇವೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಈ ಒಂದು ವಾಕ್ಯ ನಮಗೆ ಕಾಣಬಹುದಾಗಿದೆ. ಏನಂತ ಕಾಣಬಹುದಾಗಿದೆ? ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪ ಇದೆ. ನಾನು ಹಾಗೆ ಯಾವ್ಯಾವ ಸಂಕಲ್ಪ ಇಟ್ಟುಕೊಳ್ತೇನೆ, ಯಾವ್ಯಾವ ಸಂಕಲ್ಪ ಮಾಡಿಕೊಳ್ತೇನೆ, ಯಾವ ಸಂಕಲ್ಪ ಯಾತ್ರೆ ಹೊರಟರು ಕೂಡ ಅದು ಫೈಲ್, ಅದು ನೆರವೇರಿಸ್ತಾ ಇದ್ರು. ಆದರೆ ದೇವರ ಚಿತ್ತಾಂತರವಾದಂಥ ಸಂಕಲ್ಪ ವಾಕ್ಯ ಹೇಳ್ತದೆ. ನಾವು ಒಂದು ಕಡೆ ಒಂದು ವಾಕ್ಯ ಓದುವಾಗ ದೇವರ ಚಿತ್ತಕ್ಕೆ ಒಡಂಬಡು, ದೇವರ ಚಿತ್ತಕ್ಕೆ ನಿನ್ನನ್ನೇ ಒಡಂಬಟ್ಟು, ದೇವರ ಚಿತ್ತಕ್ಕೆ ನಿನ್ನನ್ನೇ ಆತನ ಚಿತ್ತಕ್ಕೆ ವಿಧೇಯನಾಗಿ, ಆತನಿಗೆ ಏನು ಮಾತನಾಡ್ತಾನೆ, ಆತನಿಗೆ ಏನು ಕಲಿಸಿಕೊಡ್ತಾನೆ, ಆತನಿಗೆ ಏನು ನಿನಗಾಗಿ ಏನು ಮಾತನಾಡ್ತಾ ಇದ್ದಾನೆ. ಓ ಮನುಷ್ಯನೇ, ಓ ಮಗನೇ, ಓ ಮಗಳೇ, ಓ ಭೂ ನಿವಾಸಿಗಳೇ, ಓ ಜನರೇ, ದೇವರ ಸಂಕಲ್ಪಗಳಿಗೆ ಬನ್ನಿರಿ, ದೇವರ ಸಂಕಲ್ಪದ ಕೈಗಳಿಗೆ ಬನ್ನಿರಿ. ಅದಕ್ಕೆ ದೇವರು ಹೇಳ್ತಾನೆ, ನನ್ನ ವಾಕ್ಯದೊಂದಿಗೆ ನಾನು ಏನು ಮಾಡಬೇಕು, ನನ್ನ ವಾಕ್ಯದೊಂದಿಗೆ ಏನು ಮಾಡಬೇಕು? ನನಗೆ ರಕ್ಷಣೆಯು, ನನಗೆ ಮೋಕ್ಷವು, ನನಗೆ ಒಂದು ಬೈತಾನೆ, ನನಗೆ ಬಿಡುಗಡೆಯು ನನಗೆ ಉಂಟಾಗಬೇಕಾದ್ರೆ ದೇವರ ಸಂಕಲ್ಪದ ಕಡೆಗೆ ನಾನು ಬರಬೇಕಾಗಿದೆ. ದೇವರ ಸಂಕಲ್ಪ ಯಾವುದೇ ಹೇಳಿದ್ರೆ ಅನೇಕ ಉದಾಹರಣೆ ವಾಕ್ಯ ಕೊಡ್ಬೋದು, ನಿಮಗೆ ಟೈಮ್ ಸಾಕಾಗುದು. ಆದರೆ ನಾವು ಒಂದೊಂದಾಗಿ ನಿಮ್ಮ ಹತ್ರ ಮಾತಾಡಬೇಕಾದ್ರೆ, ನಾನು ಒಂದೊಂದಾಗಿ ನಿಮ್ಮ ಹತ್ರ ಹೇಳಬೇಕಾದ್ರೆ, ದೇವರು ನಮ್ಮ ಜೀವಿತದಲ್ಲಿ, ವೈಯಕ್ತಿಕವಾದ ನಮ್ಮ ಜೀವಿತದಲ್ಲಿ ಇಂತ ಎನ್ನುತ್ತಾ ಇದ್ದೇನೆ, ದೇವರ ವಾಕ್ಯದ ನಿಮಿತ್ತದಲ್ಲಿ
ಆದ ಕಾರಣ ಈಗಲಾದರೂ ನಾವು ನಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು, ನಾವು ನಮ್ಮ ಆಲೋಚನೆಗಳನ್ನ ಬದಲಾಯಿಸಿಕೊಂಡು, ನಾವು ನಮ್ಮ ಹೃದಯದ ಎಲ್ಲ ಯಾವ್ಯಾವ ದೇವರಿಗೆ ಚಿತ್ತ ಬಿಟ್ಟು ನಮ್ಮ ಸ್ವಂತ ಸಂಕಲ್ಪಗಳು ಇರುವುದಾಗಿದ್ದಾರೆ ಅದು ತೆಗೆದುಹಾಕಿ ದೇವರ ಸಂಕಲ್ಪ ಏನೆಂಬುದಾಗಿ ಅರ್ಥ ಮಾಡಿಕೊಂಡಾದರೂ ಈಗಲಾದರೂ ನಮ್ಮ ಜೀವಿತದಲ್ಲಿ, ನಮ್ಮ ಆಧ್ಯಾತ್ಮ ಜೀವಿತದಲ್ಲಿ ಒಂದು ಹೊಸ ಕಾರ್ಯ ಉಂಟಾಗಬೇಕಾಗಿದೆ, ಒಂದು ಬಿಡುಗಡೆ ಉಂಟಾಗಬೇಕಾಗಿದೆ. ಯಾವುದರಿಂದ? ದೇವರ ವಾಕ್ಯದ ನಿಮಿತ್ತ. ದೇವರ ವಾಕ್ಯವೇ ಸಂಕಲ್ಪ. ಈ ಸಂಕಲ್ಪಿಸಲ್ಪಟ್ಟಂಥ ವಾಕ್ಯ, ಇದು ದೇವರಿಂದ ಬರೆಯಲ್ಪಟ್ಟಂಥ ವಾಕ್ಯ, ಇದು ನಮ್ಮದಿಸಲ್ಪಟ್ಟಂಥ ವಾಕ್ಯ, ನಿಮಗಾಗಿ ನನಗಾಗಿ ವಾಕ್ಯ. ಅದಕ್ಕೆ ದೇವರು ಈ ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮ ದೇವರು ನಿಮ್ಮ ಎದುರಿನಲ್ಲಿ, ನಿಮ್ಮ ಹತ್ತಿರದಲ್ಲಿ ಕೂತುಕೊಂಡವನಾಗೆ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ ಇಲ್ಲಿ ವಾಕ್ಯದಲ್ಲಿ. ಆದ ಕಾರಣ ಈ ವಾಕ್ಯವನ್ನು ಕೇಳ್ತಿರುವಂತ ನನ್ನ ವೀಕ್ಷಕರೇ ಗಮನಿಸಬೇಕಾಗಿದೆ. ಇಲ್ಲಿ ಜ್ಞಾನೋಕ್ತಿಯ ಪುಸ್ತಕದ ರೆಫರೆನ್ಸ್ ಏನಾಗಿದೆ, ಇದರ ವಿಷಯ ಏನಾಗಿದೆ, ಇದು ಸಂದೇಶ ಏನಾಗಿದೆ? ಯಾಕೋಬನ ಸಂಕಲ್ಪ ಮಾತ್ರ ಈಡೇರುತ್ತದೆ, ಮನುಷ್ಯನ ಸಂಕಲ್ಪ ಈಡೇರುತ್ತದೆ. ಯಾಕೆಂದ್ರೆ ಮನುಷ್ಯನಲ್ಲಿ ಸಂಕಲ್ಪಗಳಿದೆ, ಬೇರೆ ಬೇರೆ ಸಂಕಲ್ಪಗಳಿದೆ, ಅವನಿದಾದ ಸಂಕಲ್ಪಗಳಿದೆ. ಆದರೆ ಈಡೇರುವುದು ಕರ್ತನ ಸಂಕಲ್ಪ ಎಂದು ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಒಂದು ಬೈಬಲಲ್ಲಿ ಒಂದು ವಾಕ್ಯ ನಾವಿಲ್ಲಿ ಓದುತ್ತಾ ಇದ್ದೇವೆ. ಅದು ಯಾವುದಂತ ಹೇಳಿದ್ರೆ, ಕೀರ್ತನ ಪುಸ್ತಕದಲ್ಲಿ ಒಂದು ವಾಕ್ಯ ನಾವು ಈ ರೀತಿ ಓದುವರಾಗಿದ್ದೇವೆ. ಕೀರ್ತನ ಪುಸ್ತಕ 62ನೇ ಕೀರ್ತನೆಯಲ್ಲಿ ನಾವು ಗಮನಿಸುತ್ತಾ ಇದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿರ್ಬಿಡೆ. ಯಾಕೆಂದ್ರೆ ಬೈಬಲ್ ಅಂದ್ರೆ ಈ ಭೂಲೋಕದ ಪ್ರತಿ ಮನುಷ್ಯ, ಅವನ ಅಧಿಕಾರಿ ಆಗಿರ್ಬೋದು, ಆ ದೊಡ್ಡ ವ್ಯಕ್ತಿ ಆಗಿರ್ಬೋದು, ದೊಡ್ಡ ಜನವಾಗಿರ್ಬೋದು, ಅದ ಬೈಬಲ್ ಹೇಳ್ತದೆ ಅವರೆಲ್ಲರ ಸಂಕಲ್ಪಗಳು ಫೈಲ್ ಆಗಿ ಹೋಗುವುದು, ಅದ ದೇವರ ಸಂಕಲ್ಪಗಳು ನಿಶ್ಚಯವಾಗಿ ನೆರವೇರುವುದು ಎಂಬುದಾಗಿ ನಾವು ದೇವರ ಬಗ್ಗೆ ನಮಗೆ ಓದುತ್ತಾ ಇದ್ದೇವೆ. ಆದ ಕಾರಣ ಈ ಒಂದು 62ನೇ ಕೀರ್ತನೆ 9ನೇ ವಚನ ಓದಿಕೊಳ್ಳುವಾಗ ಮನುಷ್ಯನೆಂಬವನು ಬರೀ ಉಸಿರು ಎಂಬುದು ಬೈಬಲ್ ಹೇಳ್ತದಲ್ಲಿ, ಮನುಷ್ಯನೆಂಬವನು ಗತಿಸಿ ಹೋಗುವನೆಂಬುದು ಬೈಬಲ್ ಹೇಳ್ತದಲ್ಲಿ, ಮನುಷ್ಯನು ಇವತ್ತಿದ್ದವನು ನಾಳೆ ಇಲ್ಲವಾಗುವನೆಂಬುದು ಬೈಬಲ್ ಹೇಳ್ತದಲ್ಲಿ. ಯಾಕೆಂದ್ರೆ ಮನುಷ್ಯನ ಸಂಕಲ್ಪಗಳು ಏನಾಗಿವೆ? ಜ್ಞಾನೋಕ್ತಿ 19:21 ಓದಿದ್ದೇವೆ. ಅದು ಗತಿಸಿ ಹೋಗುದು, ಅವನು ಉಸಿರು ಹೋಗುದು, ಅವನು ಗತಿಸಿ ಹೋಗುದು, ಇಲ್ಲವಾಗುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಕೀರ್ತನೆ 62:9 ವಾಕ್ಯ ಓದ್ತಾ ಇದ್ದೇವೆ. ಏನಂತ ಸೂಚಿಸ್ತದೆ? ಇದನ್ನೇ ಸೂಚಿಸ್ತದೆ. ಯಾಕೆ ಸೂಚಿಸ್ತದೆ? ನಿನ್ನ ಸಂಕಲ್ಪಗಳೆಲ್ಲ ದೇವರ ಸಂಕಲ್ಪ, ನಿನ್ನ ಆಲೋಚನೆಗಳೆಲ್ಲ ದೇವರ ಆಲೋಚನೆ, ನಿನ್ನ ಮಾರ್ಗಗಳೆಲ್ಲ ದೇವರ ಮಾರ್ಗಗಳು, ನಿನ್ನ ಮಾತುಗಳೆಲ್ಲ ದೇವರ ಮಾತುಗಳು, ನಿನ್ನ ಜೀವಿತ ದೇವರ ಸಂಕಲ್ಪದ ಮೇಲೆ ಜೀವಿತ. ಅದು ಹೇಗೆ ಜೀವಿತ? ನೀತಿಗಂತರವಾದ ಜೀವಿತ, ಯಥಾರ್ಥವಾದ ಜೀವಿತ, ಕರ್ತನಿಗೆ ಮಾನ ಬರುವ ರೀತಿಯ ಜೀವಿತ. ಸಂಕಲ್ಪ ಅದೇ ಸಂಕಲ್ಪ. ಈ ಸಂಕಲ್ಪಕ್ಕೆ ನಾನು ವಿಧೇಯನಾಗಬೇಕಿದೆ. ನಾನು ಎಲ್ಲದಕ್ಕೂ ನಾನು ನಿರಾಕರಿಸಬೇಕು. ಆತ್ಮಿಕದಲ್ಲಿ ಯಾವ ತಪ್ಪು ದೋಷಗಳಿದೆ ನಿರಾಕರಿಸಬೇಕು. ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ, ಲೌಕಿಕವಾಗಿಯೂ ನಾನು ತಪ್ಪು ದಾರಿ ಇದ್ರೆ ನಿರಾಕರಿಸಬೇಕು. ಯಾಕೆಂದ್ರೆ ನಾನು ನಿರಾಕರಿಸದೆ ಹೋದರೆ ದೇವರ ಸಂಕಲ್ಪಗಳನ್ನು ನಿರಾಕರಿಸಿಕೊಂಡಾಗ್ತದೆ, ದೇವರ ನೀತಿವಂತಿಕೆಯನ್ನು ನಿರಾಕರಿಸಲ್ಪಟ್ಟುಕೊಂಡಾಗ್ತದೆ, ದೇವರ ರಾಜ್ಯದೊಳಗಿಂದ ನಾನು ನಿರಾಕರಿಸಲ್ಪಟ್ಟವನಾಗಿದ್ದೇನೆ. ದೇವರ ಸಂಕಲ್ಪ, ನಾನು ದೇವರ ನಿತ್ಯ ರಾಜ್ಯದೊಳು ಸೇರಬೇಕೆಂಬುದಕ್ಕೂ ದೇವರ ಸಂಕಲ್ಪಗಳಾಗಿದೆ. ಆ ನೀತಿವಂತನಾದಂಥ ಆ ಸ್ವರ್ಗೀಯ ದೇವರ ಆ ಯೇಸುಕ್ರಿಸ್ತನ ಪಾದಕ್ಕೆ ಸೇರಬೇಕೆಂಬುದು ದೇವರ ಸಂಕಲ್ಪಗಳಾಗಿದೆ, ಅನಾದಿ ಕಾಲ ಸಂಕಲ್ಪಗಳಾಗಿದೆ. ಇದನ್ನು ನಾವೇನು ಮಾಡಬೇಕಾಗಿದೆ? ಸತ್ಯ ವೇದದವು ನನಗೆ ಏನು ಬೋಧಿಸ್ತದೆ ನನಗೆ ಕಿವಿ ಕೊಡಬೇಕು. ಸತ್ಯವೇದವು ನನಗೆ ಏನು ಮಾತಾಡ್ತದೆ ಅದನ್ನು ಗ್ರಹಿಸಿಕೊಳ್ಬೇಕು. ಇದು ಗ್ರಹಿಸಿಕೊಳ್ಳುವಂತ ಮನಸ್ಸು ನನ್ನಲ್ಲಿ ಬರಬೇಕು. ಕರ್ತನು ಈ ವಾಕ್ಯದಲ್ಲಿ ನಮಗೆ ಪಡಿಸುತ್ತಾ ಇದ್ದೇನೆ. ಬಹಳ ಸ್ಪಷ್ಟವಾಗಿ ನಾವು ಓದಿಕೊಳ್ಳುವಾಗ, ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವಾಗ, ಸ್ಪಷ್ಟವಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ನರರು ಬರ್ರಿ ಉಸಿರೇ. ಪ್ರಿಯ ನನ್ನ ವೀಕ್ಷಕರು ಗಮನಿಸಿ, ಬೈಬಲ್ ಹೇಳ್ತಾನೆ ಕೇಳ್ರಿ. ನರರೆಂಬವರು ಬರ್ರಿ ಉಸಿರೇ, ನರಾಧಿಪತಿಗಳು ಬರ್ರಿ ಮಾಯವೇ. ನೋಡಿ ಬೈಬಲ್ ಹೇಳ್ತಾರೆ, ನರಾಧಿಪತಿಗಳು, ಜನರು ಬರ್ರಿ ಉಸಿರೇ, ಮನುಷ್ಯರು ಬರ್ರಿ ಉಸಿರೇ. ಅವರೆಲ್ಲರೂ ತ್ರಾಸಿನಲ್ಲಿ ತೂಗಿ ನೋಡಿದ್ದಾರೆ, ಉಸಿರಿಗಿಂತ ಲಘು ಎಂಬುದಕ್ಕೆ ಬೈಬಲ್ ಹೇಳ್ತದೆ. ನೋಡಿ ಎಂತ ಮಾತಾಡ್ತಾರೆ, ಎಲ್ಲವೂ ಲಘು, ಮನುಷ್ಯನೆಂಬ ಲಘು, ಬರೇ ಲಘು, ತ್ರಾಸಿನಲ್ಲಿ ತೂಗಿದ್ದಾರೆ, ಏನು ಇಲ್ಲ. ಸರ್ವಶಕ್ತನಾದ ದೇವರ ಎದುರಿನಲ್ಲಿ ಮನುಷ್ಯನಲ್ಲಿ ಸಂಕಲ್ಪಗಳು ಏನಿದೆ, ಅನೇಕ ಸಂಕಲ್ಪ ಇಟ್ಟುಕೊಂಡಂತ ಮನುಷ್ಯ, ಅವನು ತೂಗಿನ ಏನಿಲ್ಲ ಎಂಬುದು ಬೈಬಲ್ ಹೇಳ್ತದೆ.
ಆದ ಕಾರಣ ಇಲ್ಲಿ ಹೇಳ್ತದೆ, ಇಲ್ಲಿ ಕೀರ್ತನೆ 62:9 ಬಹಳ ವಿವರವಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಯುತ್ತಾ ಇದೆ. ಯಾಕೆಂದ್ರೆ ಇದೇ ಮನುಷ್ಯ ಅನ್ಯಾಯದಲ್ಲಿದ್ದಾನೆ, ಇದೇ ಮನುಷ್ಯನ ಅನೇಕ ಸಂಕಲ್ಪ ಇಟ್ಟುಕೊಂಡವನಲ್ಲಿ ಅನೇಕ ಅನ್ಯಾಯಗಳಿದೆ, ಮೋಸಗಳಿದೆ, ಪಾಪ ಸಂಗತಿಗಳಿದೆ, ಎಲ್ಲಾ ತರದ ಲೋಕದ ಸಂಗತಿಗಳಿದೆ, ದೇವರಿಗೆ ವಿರುದ್ಧವಾದ ಸಂಗತಿಗಳಿದೆ. ಈ ಸಂಕಲ್ಪ ಇಷ್ಟು ಇರುವಾಗ ಮನುಷ್ಯನ ಸಂಕಲ್ಪ ನೆರವೇರುವುದೋ ಇಲ್ಲ. ದೇವರು ನ್ಯಾಯವಂತನು, ದೇವರು ಸತ್ಯವಂತನು, ದೇವರು ನೀತಿವಂತನು, ದೇವರು ತನ್ನ ವಚನದಲ್ಲಿ ಹೇಳಿದಾಗೆ ಅದು ನಡ್ಕೊಳ್ಳುವ ವ್ಯಕ್ತಿ, ಶುದ್ಧನಾಗಿರುವ ಪರಿಶುದ್ಧನಾಗಿರುವ ದೇವರು ಆತನಾಗಿದ್ದಾನೆ. ಆತನ ಸಂಕಲ್ಪ ಈಡೇರುವುದು. ಅದಕ್ಕೆ ದೇವರ ಸಂಕಲ್ಪ ನಮಗೆ ಲಭಿಸಬೇಕಾದ್ರೆ, ನಮಗೆ ಬರಬೇಕಾದ್ರೆ, ನನಗೊಂದೇ ಏನಾಗಿದೆ, ನಾನು ಇದ್ದ ಸ್ಥಳದಲ್ಲಿಯೇ ದೇವರ ವಾಕ್ಯಕ್ಕೆ ತಗ್ಗಿ ವಿಧೇಯನಾಗಿ ದೀನ ಮನಸ್ಸಿನಿಂದ ಒಪ್ಪಿಸಿಕೊಟ್ಟು ಆತನ ಬಳಿಗೆ ಬರಬೇಕು. ಯೇಸುವೆ ದೇವರೇ, ಕರ್ತನೆ ಯೇಸುವೆ, ಒಡೆಯನೇ ಯೇಸುವೆ, ನನ್ನ ಸಂಕಲ್ಪಗಳಲ್ಲ ನಿನ್ನ ಸಂಕಲ್ಪ ನನ್ನ ಮೇಲೆ ಈಡೇರಲಿ. ಪಾಪ್ಯದ ನಾನು ನಿನ್ನ ಬಳಿಗೆ ಬಂದೆನು, ನಿನ್ನ ಸಂಕಲ್ಪ ನನಗೆ ಅನುಗ್ರಹಿಸು, ನಿನ್ನ ನೀತಿವಂತಿಗೆ ನನಗೆ ಅನುಗ್ರಹಿಸು, ನಿನ್ನ ಮಹಿಮೆ ನನಗೆ ಅನುಗ್ರಹಿಸು, ನಿನ್ನ ಬಲವ ನನಗೆ ಅನುಗ್ರಹಿಸು ಎಂಬುದಾಗಿ ನಾವು ದೇವರ ಎದುರಿನಲ್ಲಿ, ಕರ್ತನ ಎದುರಿನಲ್ಲಿ, ನಮ್ಮ ರಾಜ್ಯನ ಎದುರಿನಲ್ಲಿ, ನಮ್ಮ ಅರಸನ ಎದುರಿನಲ್ಲಿ ನಾವು ಪ್ರಾರ್ಥಿಸೋದಾಗಿದ್ದಾರೆ. ನಿಜವಾಗಿ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವಿತದಲ್ಲಿ ಕರ್ತನು ಕಾರ್ಯವನ್ನು ಮಾಡಿ ಸಾಕ್ತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನಿಜವಾಗಿ ಹೌದು, ಸತ್ಯ ದೇವರು ಜೀವಿಸುವಂಥವರು ನಿಮ್ಮ ಆತ್ಮದಲ್ಲಿ ಈ ಸಂದೇಶವನ್ನು ನುಡಿತಾ ಇದ್ರೆ ಏನಂತ ಹೇಳಿದ್ರೆ, ಓ ಮನುಷ್ಯನೇ, ನಿನ್ನ ಸಂಕಲ್ಪಗಳಲ್ಲಿ ಎಷ್ಟು ದೇವರ ಸಂಕಲ್ಪ ಇದೇ. ದೇವರು ನಮ್ಮೊಂದಿಗೆ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಆದ ಕಾರಣ ಈ ಸಂದೇಶಕ್ಕೆ ನಾವು ಈಗ 2013 ಡಿಸೆಂಬರ್ ತಿಂಗಳ ನಾವು ಒಂದು ಭಾನುವಾರಗಳ ಕೊನೆಯ ಒಂದು ದಿನಮಾನಗಳಲ್ಲಿ ಇದ್ದೇವೆ. ಈ ದಿನಮಾನಗಳಲ್ಲಿ ನಾವು ನಮ್ಮ ಲೈಫ್ನಲ್ಲಿ ನಾವು ದಾಟಿ ಬಂದಂಥ ಹಿಂದಿನ ವರ್ಷ, ಎಷ್ಟೋ ನಮ್ಮ ಸಂಕಲ್ಪಗಳು ನೆರವೇರಿದೆಯೋ ಇಲ್ಲ, ಎಲ್ಲವೂ ಫೈಲ್, ಎಲ್ಲವೂ ಬಿದ್ದೋಗಿದೆ, ಎಲ್ಲವೂ ಕೈ ಕೊಡದೆ ಹೋಗಿದೆ. ಆದರೆ ಬೈಬಲ್ ಹೇಳ್ತಿದೆ, ಈ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಸಂಕಲ್ಪ ಇಡಬೇಕಾ? ನಮ್ಮ ತುಂಬ ಸಂಕಲ್ಪಗಳು ಒಳ್ಳೇದಾಗಬೇಕಾ? ಎಲ್ಲ ನಾವು ಹೇಳಿದಾಗೆ ದೇವರ ಚಿತ್ತಾಂತರ ನೆರವೇರಬೇಕಾ? ಬರಬೇಕಾದ್ರೆ ನಾನು ಏನು ಮಾಡಬೇಕು? ದೇವರ ಸಂಕಲ್ಪ ಏನಿದೆ ಎಂಬುದಕ್ಕೂ ಸತ್ಯವೇದನ ಕಲಿ, ಇದನ್ನದು ಕಲಿ. ಇದರಲ್ಲಿ ಏನಿದೆ, ಇದರಲ್ಲಿ ಏನು ಬರ್ತದೆ, ಆಜ್ಞೆ, ಕಟ್ಟಳೆ, ನಿಬಂಧನೆ, ಈ ಎಲ್ಲ ಮಾತುಗಳನ್ನ ಕೈಕೊಂಡು ಪ್ರೀತಿಸಿ ನೀನು ಕೈಕೊಂಡು ನಡೆ. ನೀನು ಪ್ರೀತಿಸಿ ನೀನು ಕೈಕೊಂಡು ನೀನು ನಡೆದರೆ ಇಲ್ಲಿ ಸಂಕಲ್ಪಿಸಿದ ಪ್ರತಿಯೊಂದು ವಾಗ್ದಾನಗಳು ನಿಶ್ಚಯವಾಗಿ ನಿನ್ನದಾಗುತ್ತದೆ, ನಿಶ್ಚಯವಾಗಿ ನಿನಗೆ ಬರ್ತದೆ. ಅಬ್ರಾಮ್, ಈಸಾಕ್, ಯಾಕೋಬ್ ಇವರ ಲೈಫ್ನಲ್ಲಿ ಈಡೇರಿತು, ಕೈ ಕೂಡಿತು. ಅವ್ರ ಲೈಫ್ನಲ್ಲಿ ದೇವರು ಪ್ರಸನ್ನನಾಗಿ ಬಂದ, ಮಹಿಮೆಯಾಗಿ ಬಂದ, ಬಿಡುಗಡೆಯಾಗಿ ಬಂದ, ಜಯವಾಗಿ ಬಂದ, ವಾಗ್ದಾನ ನೆರವೇರಿಸಿದ. ಅವನ ಮಕ್ಕಳು ವೃತ್ತಿಯಿಂದ ಬಂದರು, ಅಭಿವೃದ್ಧಿಗೆ ಬಂದರು. ಯಾವ ಕಾರಣಕ್ಕಾಗಿ? ಅವರು ಹೇಳಿದರು, ದೇವರೇ, ನಮ್ಮ ಸಂಕಲ್ಪಗಳೆಲ್ಲ ನಿಮ್ಮ ಸಂಕಲ್ಪ ನಮಗೆ ನೆರವೇರಲಿ ಎಂಬುದಕ್ಕೆ ಬೇಡಿಕೊಂಡರು, ಪ್ರಾರ್ಥಿಸಿದರು. ಇದೇ ದೇವರ ವಾಕ್ಯ. ಇದಕ್ಕೆ ಜ್ಞಾನೋಕ್ತಿ ಜ್ಞಾನೋಕ್ತಿ 19, 21 ಏನು ಹೇಳಿತು? ಒಂದು ಮಾತಾಯಿತು. ಎರಡನೇ ಮಾತು ಏನು ಯಾವುದಾಗಿತ್ತು? ಕೀರ್ತನೆ 62:9 ವಾಕ್ಯ ಓದಿದ್ದೆವು. ಇಲ್ಲಿ ಏನು ಬರಿಬಿಡ್ತು? ಜನರು ಬರ್ರಿ ಉಸಿರ್ರೆ, ನರಾಧಿಪತಿಗಳು, ಬೈಬಲ್ತಾರೆ ನರಾಧಿಪತಿಗಳು ಬರ್ರಿ ಮಾಯವೇ. ನೋಡಿ, ಸ್ಪಷ್ಟವಾಗಿ ವಿವರಣೆ ಕೊಡ್ತು ವಾಕ್ಯ ಹೇಳ್ತಾರೆ, ಬರ್ರಿ ಮಾಯ ಅಂತ ಹೇಳಿದ್ರೆ ಅವರು ಇಲ್ಲಿದ್ದಾರೆ, ಇಲ್ಲ, ನಾಪತ್ತೆ, ಇಲ್ಲದೆ ಹೋಗುವರು, ಗತಿಸಿ ಹೋಗುವರು, ಎಲ್ಲಿಗೆ ಗೊತ್ತಿಲ್ಲ, ಹೋಗುವರವರು, ಭೂಮಿ ಬಿಟ್ಟು ಹೋಗುವರವರು. ಆದರೆ ದೇವರ ವಾಕ್ಯ ಎಷ್ಟು ಮಾತುಗೂ ಅದು ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯ ಅದು ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯ ಸದಾ ಕಾಲ ಇರುವಂಥದ್ದಾಗಿದೆ. ಈ ವಾಕ್ಯ ಜೀವವುಳ್ಳಂಥ ವಾಕ್ಯವಾಗಿದೆ, ಇರುವಂಥದ್ದಾಗಿದೆ. ಆದ ಕಾರಣ ಬೈಬಲ್ ನಮಗೆ ನುಡಿಯುತ್ತಾ ಇದೆ. ಇಲ್ಲಿ ಬೈಬಲ್ಲಿ ನಮಗೆ ನುಡಿಯುವುದೇನೆಂದರೆ, ಮನುಷ್ಯನ ಬರೀ ಉಸಿರು ಅಲ್ಲದೆ ನಾವು ಯಾರನ್ನು ಅಂದರೆ ನಮ್ಮ ಅಧಿಕಾರಿಯಾದಂಥ ಕರ್ತನನ್ನು ನಾವೇನು ಮಾಡಬೇಕಂದ್ರೆ ಆದುಕೊಳ್ಬೇಕಾಗಿದೆ. ಅದು ಅಲ್ಲದೆ
ಸ್ಪಷ್ಟವಾಗಿ ದೇವರ ವಚನ ನಮಗೆ ಬೋಧಿಸುವುದೇನೆಂದರೆ, ನಮಗೆ ತಿಳಿಯಪಡಿಸುವುದೇನೆಂದರೆ, ವಾಗ್ದಾನ ಕೊಟ್ಟಂತ ನಮ್ಮ ಯೇಸು ಕರ್ತನು ಮಾತನಾಡುವುದೇನಂತ ಹೇಳಿದ್ರೆ, ಕರ್ತ ನಿಜವಾಗಿ ನಿಮ್ಮ ಲೈಫಿನಲ್ಲಿ, ನಿಮ್ಮ ಜೀವಿತದಲ್ಲಿ ಆತನ ಆಶೀರ್ವಾದ ಉಂಟು ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದ ಕಡೆಗೆ ನಾವು ಬರುವಾಗ ಸತ್ಯವೇದದಲ್ಲಿ ಓದುತ್ತಾ ಇದ್ದೇವೆ. ಓ ಪ್ರಿಯ ಸಹೋದರಗಳೇ, ಓ ನನ್ನ ಹಿರಿಯರೇ, ಮನಸ್ಸು ಇಡಬೇಡ್ರಿ, ಯಾರ್ಯಾರ ಮೇಲೆ ಮನಸ್ಸು ಇಡಬೇಡ್ರಿ, ಯಾರ್ಯಾರ ಮೇಲೆ ನಂಬಿಕೆ ಇಡಬೇಡ್ರಿ, ಯಾರ್ಯಾರ ಮೇಲೆ ಭರವಸೆ ಇಡಬೇಡ್ರಿ. ನಮ್ಮ ಭರವಸೆ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಸೇನಾಧೀಶ್ವರನಾದಂಥ ಇಸ್ರಾಯೇಲರ ಸತ್ಯ ದೇವರ ಮೇಲೆ, ಸಂಕಲ್ಪ ಈಡೇರಿಸುವ ಆತನ ಮೇಲೆಯೇ. ಸಂಕಲ್ಪ ಯಾರಲ್ಲಿದೆ? ಮನಸ್ಸಿನೊಳಗೆ ಅಲ್ಲ, ದೇವರಲ್ಲಿ ಮಾತ್ರ ಸಂಕಲ್ಪ. ಆತನಲ್ಲಿ ನಿಮ್ಮ ನಂಬಿಕೆ ಇಡಬೇಕಾದದು, ಆತನ ನಿಮ್ಮ ಭರವಸೆ ಇಡಬೇಕಾದದು, ಆತನ ಮೇಲೆ ನೀವು ಆದುಕೊಳ್ಳಬೇಕಾದದು. ಅದಕ್ಕೆ ಒಂದು ವಾಕ್ಯನ ಓದುವಾಗ, ಕೀರ್ತನ ಪುಸ್ತಕ 146ನೇ ಕೀರ್ತನ ಒಂದು ವಾಕ್ಯನಕ್ಕೆ ಬರುವಾಗ ಅಲ್ಲಿ ಒಂದು ವಾಕ್ಯ ಸ್ಪಷ್ಟವಾಗಿ ಓದುತ್ತಾ ಇದ್ದೇವೆ. ಇಲ್ಲಿ ಓದುತ್ತಾ ಇದ್ದೇವೆ, ದಾವೀದನ ಕೀರ್ತನೆಯಲ್ಲಿ ಅದ್ಭುತವಾದ ಕೀರ್ತನೆ ನೋಡುವರಾಗಿದ್ದೇವೆ, ಅತಿ ಶ್ರೇಷ್ಠವಾದ ಕೀರ್ತನೆಯಲ್ಲಿ ನಾವು ನೋಡುವರಾಗಿದ್ದೇವೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಓದಿಕೊಳ್ಳುವಾಗ, ಕೀರ್ತನ ಪುಸ್ತಕ 146ನೇ ಕೀರ್ತನೆ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಪ್ರಭುಗಳಲ್ಲಿ ಮನಸ್ಸಿಡಬೇಡ್ರಿ, ಮಾನವನ ನಿಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗು. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರದ ಯಾಕೋಬನ ನಂಬಿರ್ತಾನೋ ಅವನೇ 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 ಧನ್ಯನು, ಅವನೇ ಧನ್ಯನೆಂಬುದಕ್ಕೆ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆದಾಗ್ಯೂ ಇಲ್ಲಿ 4ನೇ ವಚನ ಏನ್ ಹೇಳ್ತದೆ? ಅವನ ಉಸಿರು ಹೋಗಲು. ಯಾರ ಉಸಿರು ಹೋಗಲು? ಮನುಷ್ಯನ ಉಸಿರು ಹೋಗಲು. ಮನುಷ್ಯನ ಮೇಲೆ ಭರವಸೆ ಬಿಟ್ಟಂತ ವ್ಯಕ್ತಿಗಳು, ಯಾರು ನಾವು ಭರವಸೆ ಬಿಡ್ತೇವೆ ಆ ವ್ಯಕ್ತಿಯೇ ಅವನ ಉಸಿರು ಹೋಗುತ್ತದೆ, ಅವನು ಗತಿಸಿ ಹೋಗುತ್ತಾನೆ, ಅವನು ಭಾರಿ ಮಾಯವಾಗಿ ಹೋಗುತ್ತಾನೆ. ತ್ರಾಸಿನಲ್ಲಿ ತೂಗಿ ನೋಡಿದರೆ ಲಘು. ಆದರೆ ಈ ವಾಕ್ಯವನ್ನು ಆದುಕೊಂಡ್ರೆ, ದೇವರ ವಾಕ್ಯ ಆದುಕೊಂಡ್ರೆ, ಬೈಬಲ್ತಿದೆ ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರದ ಯಾಕೋಬನ ನಂಬಿರುತ್ತಾನೋ ಅವನೇ ಧನ್ಯನೆಂಬುದಾಗಿ ವಾಕ್ಯನ ಮೇಲೆ ಓದುತ್ತಾ ಇದ್ದೇವೆ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಭರವಸೆ ಇಡಬೇಡ್ರಿ. ಯಾರ ಮೇಲೆ? ಪ್ರಭುಗಳ ಮೇಲೆ, ಜನರ ಮೇಲೆ, ಐಶ್ವರ್ಯಂತರ ಮೇಲೆ, ಶ್ರೀಮಂತರ ಮೇಲೆ, ದೊಡ್ಡ ವ್ಯಕ್ತಿಗಳ ಮೇಲೆ ಭರವಸೆ ಇಡಬೇಡ್ರಿ. ಯಾವ ವ್ಯಕ್ತಿಗಳ ಮೇಲೆ ನಂಬಿಕೆ ಇಡಬೇಡ್ರಿ, ಯಾವ ವ್ಯಕ್ತಿಗಳನ್ನ ಆದುಕೊಳ್ಬೇಡ್ರಿ. ನಮ್ಮ ಒಂದೇ ಸಂಕಲ್ಪಗಳನ್ನು ಈಡೇರಿಸುವಂತ, ನಮ್ಮ ಸಂಕಲ್ಪಗಳನ್ನು ಈಡೇರಿಸುವಂತ ಒಬ್ಬಾತನ ಮೇಲೆ. ಆ ಒಬ್ಬಾತನ ಯಾರು? ವಾಕ್ಯ ಎಂಬಾತನಾಗಿರುವ ಯೇಸು ಕರ್ತನು. ಆ ಯೇಸು ಕರ್ತನ ಮೇಲೆ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವಿತದಲ್ಲಿ ಕರ್ತನ ಬಂದು ನಿಮ್ಮೆಲ್ಲ ಸಂಕಲ್ಪಗಳನ್ನ ಈಡೇರಿಸಿ ಶಕ್ತನಾಗಿದ್ದಾನೆ, ನಿಮ್ಮೆಲ್ಲ ಆಲೋಚನೆಗಳನ್ನ ದೇವರ ಈಡೇರಿಸಿ ಶಕ್ತನಾಗಿದ್ದಾನೆ. ಆತನಿಗೆ ಒಳಗಾಗುವಾಗ, ಆತನಿಗೆ ವಿಧೇಯನಾಗುವಾಗ, ಆತನಿಗೆ ಒಪ್ಪಿಸಿಕೊಡುವಾಗ ಮಹಿಮೆಯನ್ನು ನೋಡ್ತೀವಿ. ಓ ನನ್ನ ಹಿರಿಯರೇ, ಓ ನನ್ನ ಸಹೋದರ, ಓ ನನ್ನ ಸಹೋದರಿಯವರೇ, ನೀವು ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ನೋಡುವವರಾಗಿರುತ್ತೀರಿ, ಆತನ ಪ್ರಸನ್ನತೆಯನ್ನು ನೋಡುವವರಾಗಿರುತ್ತೀರಿ. ಎಲ್ಲ ಥರದ ಬಂಧನಗಳು, ಎಲ್ಲ ಥರದ ಹೋರಾಟಗಳು ದೇವರ ಬಿಡುಗಡೆಯನ್ನು ಮಾಡುವ ಆತನಾಗಿದ್ದಾನೆ. ನಿಮ್ಮ ಲೈಫ್ನಲ್ಲಿ ದೇವರ ಸಂಕಲ್ಪಗಳು ಈಡೇರುತ್ತದೆ. ಯಾವಾಗ, ಯಾವ ರೀತಿಯಲ್ಲಿ? ಒಂದು 33ನೇ ಕೀರ್ತನೆ ನೀವು 12ನೇ ವಚನ ಓದಿಕೊಳ್ಳುವುದಾಗಿದ್ದರೆ ಅಲ್ಲಿ ಬಹಳ ಒಂದು ವಾಕ್ಯನ ಮೇಲೆ ಓದಿಕೊಳ್ಳಬಹುದಾಗಿದೆ. ಕೀರ್ತನ ಪುಸ್ತಕ 33ನೇ ಕೀರ್ತನೆ ಅಲ್ಲಿ ಓದುವಾಗ 12 ಯಾವ ಜನರಿಗೆ ಯಾಕೋಬನೇ ದೇವರಾಗಿದ್ದನು, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದನು ಅವರೇ ಧನ್ಯರೆಂಬುದಾಗಿ ವಾಕ್ಯನ ಮೇಲೆ ಓದುತ್ತಾ ಇದ್ದೇವೆ. ನೋಡಿ, ಎಂಥ ವಾಗ್ದಾನಗಳನ್ನು ಕೊಡಲ್ಪಟ್ಟಿದೆ. ನಿಜವಾಗಿ ಹೌದು, ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತಂದುಕೊಡಲಿ. ನಿಜವಾಗಿ ಹೌದು, ದೇವರ ಬಿಡುಗಡೆ ನಿಮ್ಮ ಲೈಫನ್ನು ತಂದುಕೊಡಲಿ. ನಿಜವಾಗಿ ನಾವು ಭಾಗೋಣ, ದೇವರ ಸಂಕಲ್ಪಕ್ಕೆ ಭಾಗೋಣ, ದೇವರ ಚಿತ್ತಕ್ಕೆ ನಾವು ಭಾಗೋಣ, ದೇವರ ಒಡಂಬಡಿಕೆಗೆ ನಾವು ಭಾಗೋಣ. ದೇವರ ವಾಕ್ಯ ಏನ್ ಹೇಳ್ತದೆ, ಈ ವಾಕ್ಯ ಏನು ಮಾತಾಡ್ತದೆ ಅದಕ್ಕೆ ನಾವು ತಲೆ ಬಾಗೋಣ, ವಿಧೇಯತ್ವ ತಲೆ ಬಾಗೋಣ, ಸಂಕಲ್ಪಗಳು ಉಳ್ಳಾತನಿಗೆ ತಲೆ ಬಾಗೋಣ. ನಿಶ್ಚಯವಾಗಿ ನಿಮ್ಮನ್ನು ಉನ್ನತ ಸ್ಥಿತಿ ತರುವನಾಗಿದ್ದಾನೆ. ಬನ್ನಿ ಪ್ರಾರ್ಥನೆ ಮಾಡೋಣ. ನಾನು ನಿಮಗೋಸ್ಕರಿಗೆ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ವಂದನೆ ಯೇಸುವೆ, ನಿನ್ನನ್ನು ಆರಾಧಿಸುತ್ತೇವೆ ಯೇಸುವೆ.
ನಿನ್ನನ್ನು ಘನಪಡಿಸುತ್ತೇವೆ ಯೇಸುವೆ, ನಿನ್ನ ಮಹಿಮೆಯನ್ನು ಪಡಿಸುತ್ತೇವೆ ಯೇಸುವೆ. ಈಗೋ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಿಜ ನಿಜವಾದ ನಿನ್ನ ಮಾತುಗಳು, ಸತ್ಯದಿಂದ ತುಂಬಿದ ಮಾತುಗಳು, ನೀತಿಯಿಂದ ತುಂಬಿದ ನಿನ್ನ ಮಾತುಗಳು, ಸಂಕಲ್ಪಗಳನ್ನು ಉಳ್ಳವನೇ, ಸಂಕಲ್ಪಕ್ಕೆ ದೊರೆಯಾಗಿರುವವನೇ, ಸಂಕಲ್ಪದ ಅಧಿಪತಿಯಾಗಿರುವವನೇ, ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ನಿನ್ನ ಮಾತು ಇಂತೆ ಎನ್ನುತ್ತಾ ಇದೆ ನೋಡಿ, ಮನುಷ್ಯನ ಸಂಕಲ್ಪ ಇಡೇ ಇರುವುದಿಲ್ಲ. ಮನುಷ್ಯನ ಮೇಲೆ ಭರವಸೆ ಇಡಬೇಡ್ರಿ, ಮನುಷ್ಯನ ಮೇಲೆ ನಂಬಿಕೆ ಇಡಬೇಡ್ರಿ, ಮನುಷ್ಯನ ಮೇಲೆ ಆದುಕೊಳ್ಬೇಡ್ರಿ. ಅವನು ನನ್ನ ಬಳಿಗೆ ಬಂದಿರಿ ಎಂಬುದಾಗಿ ಕರೆಯನ್ನು ಕೊಟ್ಟಂತ, ವಾಗ್ದಾನವನ್ನು ಮಾಡಿದಂಥ ದೇವರೇ ನಿನಗೆ ಸ್ತೋತ್ರವಾಗಲಿ, ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಈ ನನ್ನ ಪ್ರಿಯ ವೀಕ್ಷಕರನ್ನು ನೀನು ಗಮನಿಸು. ಆ ವೀಕ್ಷಕರ ಜೀವಿತದಲ್ಲಿ, ಆ ವೀಕ್ಷಕರ ಒಂದೊಂದು ಕುಟುಂಬದಲ್ಲಿ ನೀನು ಬಿಡುಗಡೆಯನ್ನು ಕೊಡುವಂಥ, ಅದ್ಭುತವನ್ನು ಕೊಡುವಂಥ ಯೇಸುವಿನ ನಾಮದಲ್ಲಿ ಮಹಾಶಕ್ತಿ ಹಿಡಿದು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರಾದರೂ ನೋವಿನಲ್ಲಿ ಇರುವುದಾಗಿದ್ದರೆ, ಕಾಯಿಲೆಯಲ್ಲಿ ಇರುವುದಾಗಿದ್ದರೆ, ಬಂದಲ್ಲಿ ಇರುವುದಾಗಿದ್ದರೆ, ವ್ಯಥೆ ಪಡ್ತಿರುವುದಾಗಿದ್ದರೆ, ಕುಗ್ಗಿ ಹೋಗಿರುವುದಾಗಿದ್ದರೆ, ಮಾನಸಿಕದಲ್ಲಿ ಶಾರೀರಿಕದಲ್ಲಿ ಬಾಧೆ ಪಡ್ತಿರುವುದಾಗಿದ್ದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಉಂಟು ಮಾಡಬೇಕೆಂಬುದಾಗಿ ನಿನ್ನ ನಾಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ಮಹಾಶಕ್ತಿ ಅವರ ಮೇಲೆ ಹಿಡಿದು ಬರಲಿ, ನಿನ್ನ ಮಹಾ ಬೆಳಕು ಅವರು ಆವರಿಸಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀನು ಮುಟ್ಟುತ್ತಾ ಇದ್ದೀ, ನೀನು ಮಾತನಾಡ್ತಾ ಇದ್ದಿ, ಪ್ರತಿಯೊಬ್ಬರು ಬಿಡುಗಡೆ ಮಾಡ್ತಾ ಇದ್ದಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಕಾರ್ಯಗಳು ನಿನ್ನ ನಾಮದಲ್ಲಿ ಈಡೇರಬೇಕೆಂಬುದಕ್ಕೆ ಪ್ರಾರ್ಥನೆ ಮಾಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ದೇವರು ಅದ್ಭುತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಧೈರ್ಯವಾಗಿ ಹೇಳ್ಬೇಡ್ರಿ, ಧೈರ್ಯವಾಗಿ ಇರ್ರಿ. ದೇವರು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಈ ಹೊಸ ವರ್ಷದ ಕಾಲಕ್ಕಿಂತ ಮುಂಚಿತವಾಗಿ ದೇವರು ಹಳೆ ವರ್ಷದಲ್ಲಿ ನಿಮಗೆ ದೊಡ್ಡ ವಾಗ್ದಾನವನ್ನು ಇಟ್ಟಿದ್ದಾನೆ. ಆ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರುವುದು ಖಂಡಿತವಾಗಿಯೂ. ಯಾವಾಗ? ಈ ಕೊಟ್ಟಂತ ಸಂದೇಶವು, ಈ ಕೊಟ್ಟಂತ ದೇವರ ವಾಕ್ಯ ಸಂದೇಶದ ಸಂಕಲ್ಪ ಉಳ್ಳ ಆತನ ಕೈಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಆತ ನಂಬಿಕೆಸ್ತನು ನಡೆಸುತ್ತಾನೆ. ಹಾಗಾಗುವಂತೆ ದೇವರು ಒಬ್ಬೊಬ್ಬರಿಗೆ ಸಹಾಯ ಮಾಡಲೆಂಬುದೇ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.